ಇವತ್ತು ನಾವು ತಿಳ್ಕೊತಾ ಇರೋದು ವ್ಯಾಕರಣ ಮಾಹಿತಿ ಪ್ರತ್ಯಯಗಳು. ಪ್ರತ್ಯಯಗಳು ನಾಮ ಪ್ರಕೃತಿಗೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ಪ್ರತ್ಯಯಗಳು ನಾಮ ಪ್ರಕೃತಿಗೆ, ನಾಮ ಪ್ರಕೃತಿ ಅಂದ್ರೆ ಮೂಲ ರೂಪ, ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ಅದು ನಿರ್ದಿಷ್ಟ ಅಂದ್ರೆ ನೀಟಾಗಿ ಅರ್ಥ ಬರುವಂತೆ ಮಾಡುತ್ತೆ. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಪ್ರತ್ಯಯಗಳನ್ನು ನಾವೇನಾದ್ರೂ ಸ್ವಂತವಾಗಿ ಕ್ರಿಯೇಟ್ ಮಾಡಿದ್ರೆ ಅದು ಆಗಲ್ಲ. ಹಾಗೆ ಬೆಳೆಸಿದರೆ ಅರ್ಥವೂ ಬರುವುದಿಲ್ಲ. ಅದೇ ತರ ನಾವೇನಾದ್ರೂ ಯೂಸ್ ಮಾಡಿದ್ರೆ ಅದಕ್ಕೆ ಅರ್ಥ ಬರಲ್ಲ. ವಾಕ್ಯ ರಚನೆ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ. ಪ್ರತ್ಯಯಗಳು ಅನ್ನೋದನ್ನ ವಿಭಕ್ತಿ ಪ್ರತ್ಯಯ ಅನ್ನುವಂಥದ್ದನ್ನು ಕರೀತಾರೆ. ಏನಂತ ಕರೀತಾರೆ? ವಿಭಕ್ತಿ ಪ್ರತ್ಯಯ ಅಂತಾನು ಕರೀತಾರೆ. ಉದಾಹರಣೆ, ಮನೆ ಪ್ಲಸ್ ಉ ಮನೆಯು, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇದೇ ತರ ನಾನು ಇಲ್ಲಿ ಒಂದು ಬರ್ದಿದ್ದೀನಿ. ರಾಜ ಅನ್ನೋ ಒಂದು ಪದಕ್ಕೆ ವಿಭಕ್ತಿ ಪ್ರತ್ಯಯವನ್ನ ಮಾಡೋದು ಪ್ರಥಮ. ಅದಕ್ಕೆ ಏನ್ ಬರುತ್ತೆ? ವಿಭಕ್ತಿಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಅದಕ್ಕೆ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ. ಉ, ಅನ್ನು, ಇಂದ, ಗೆ, ಇಗೆ, ಕೆ, ದೆಸೆಯಿಂದ, ಅ, ಅಲ್ಲಿ. ಪ್ರಥಮ ಉ. ಈ ಪದ ಮತ್ತೆ ಪ್ರತ್ಯಯ ಸೇರಿದ್ರೆ ರಾಜನು ಅನ್ನೋ ಒಂದು ನಾಮಪದ ಆಗುತ್ತೆ. ದ್ವಿತೀಯ ಅನ್ನು, ಈ ಪದ ಮತ್ತೆ ಪ್ರತ್ಯಯ ಸೇರಿದ್ರೆ ರಾಜನನ್ನು ಆಗುತ್ತೆ. ತೃತೀಯ ಇಂದ, ರಾಜನಿಂದ. ಚತುರ್ಥಿ ಗೆ, ಇಗೆ, ಕೆ, ರಾಜನಿಗೆ. ಇದರಲ್ಲಿ ನಾವು ಮೂರು ಇರುತ್ತೆ. ನಾವು ಅದರಲ್ಲಿ ಆ ಪದಕ್ಕೆ ಯಾವುದು ಆಗುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಚತುರ್ಥಿ ಗೆ, ಇಗೆ, ಕೆ. ಇದರಲ್ಲಿ ನಾನು ಅಂದ್ರೆ ಎಲ್ಲರೂ ಗೆ ಹೀಗೇನೆ ತಗೋಬೇಕು. ಗೆ ಆಗಲ್ಲ, ರಾಜಗೆ ಆಗಲ್ಲ. ರಾಜನಿಗೆ, ಹೀಗೆ ರಾಜನಿಗೆ ಆಗುತ್ತೆ. ಕೆ, ರಾಜಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜನಿಗೆ ಅನ್ನೋ ಒಂದು ತಗೋಬೇಕು. ಓಕೆನಾ? ಪಂಚಮಿ ದೆಸೆಯಿಂದ. ಪಂಚಮಿ ಅನ್ನೋ ಒಂದು ಪ್ರತ್ಯಯ ಯಾವುದು ಅಂದ್ರೆ ದೆಸೆಯಿಂದ, ರಾಜನ ದೆಸೆಯಿಂದ. ಷಷ್ಠಿ ಆ, ಷಷ್ಠಿಯ ಪ್ರತ್ಯಯ ಯಾವುದು ಅಂದ್ರೆ ರಾಜನ ಆ. ಸಪ್ತಮಿ ಅಲ್ಲಿ, ರಾಜನಲ್ಲಿ. ಇದೇ ತರ ಇನ್ನೂ ಒಂದು ನಾನು ಹಾಕಿದ್ದೀನಿ ಇಲ್ಲಿ. ಮಳೆ ಅನ್ನೋ ಒಂದು ಪದಕ್ಕೆ ವಿಭಕ್ತಿ ಪ್ರತ್ಯಯವನ್ನ ಮಾಡೋಣ. ಪ್ರಥಮ ಹೂ ಅಂತ ಇದೆ ಅಲ್ವಾ? ಮಳೆಯು, ಮಳೆಯು. ದ್ವಿತೀಯ ಅನ್ನು, ಮಳೆಯನ್ನು. ತೃತೀಯ ಇಂದ, ಮಳೆಯಿಂದ. ಚತುರ್ಥಿ ಗೆ, ಇಗೆ, ಕೆ. ಇದರಲ್ಲಿ ನಾವು ಯಾವ್ದು ತಗೋಬೇಕು ಅಂದ್ರೆ ಗೆ, ಮಳೆಗೆ, ಮಳೆಗೆ. ಪಂಚಮಿ ದೆಸೆಯಿಂದ, ಮಳೆಯ ದೆಸೆಯಿಂದ. ಮಳೆಯ ದೆಸೆಯಿಂದ. ಷಷ್ಠಿ ಆ, ಮಳೆಯ. ಸಪ್ತಮಿ ಅಲ್ಲಿ, ಮಳೆಯಲ್ಲಿ. ವಿಭಕ್ತಿ ಪ್ರತ್ಯಯ ಅಂದ್ರೆ ಅರ್ಥ ಆಯ್ತು ಅಲ್ವಾ? ಇವಾಗ ವಿಭಕ್ತಿ ಅನ್ನೋ ಒಂದು ಪ್ರಥಮ ಇಂದ ಸಪ್ತಮಿವರೆಗೂ ಇರುತ್ತೆ. ಪ್ರತ್ಯಯ ಉ, ಅನ್ನು, ಇಂದ, ಗೆ, ಇಗೆ, ಕೆ, ದೆಸೆಯಿಂದ, ಆ, ಅಲ್ಲಿ. ನಾಮಪದ, ನಾಮಪದ ಯಾವ ಪದ ಕೊಟ್ಟಿರ್ತಾರೋ ಅದು ಮತ್ತೆ ಪ್ರತ್ಯಯವನ್ನ ಸೇರಿಸಿದ್ರೆ ನಾಮಪದ ಆಗುತ್ತೆ. ಇದನ್ನ ಅಷ್ಟೇ, ಇದು ಸೇಮ್. ವಿಭಕ್ತಿ
ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಪ್ರತ್ಯಯ ಸೇಮು. ವಿಭಕ್ತಿ ಪ್ರತ್ಯಯ ಸೇಮ್ ಇರುತ್ತೆ, ವಿಭಕ್ತಿ ಮತ್ತೆ ಪ್ರತ್ಯಯ ಸೇಮ್ ಇರುತ್ತೆ. ಆಮೇಲೆ ನಾಮಪದ, ನಾವು ಯಾವ ಪದ ಕೊಟ್ಟಿರ್ತೀವೋ ಅದನ್ನ ಅದರ ಜೊತೆ ಪ್ರತ್ಯಯಗಳನ್ನ ಸೇರಿಸಿದ್ರೆ ಆಗ ನಾಮಪದ ಆಗುತ್ತೆ. ನಾಮಪದ ಮಾತ್ರ ಬೇರೆ ಆಗುತ್ತೆ, ವಿಭಕ್ತಿ ಮತ್ತೆ ಪ್ರತ್ಯಯ ಬೇರೆ ಆಗಲ್ಲ ಯಾವತ್ತೂ. ವಿಭಕ್ತಿ ಅಂದ್ರೆ ಪ್ರಥಮ ದ್ವಿತೀಯ ಬರಿಬೇಕು, ಪ್ರತ್ಯಯ ಅಂದ್ರೆ ಉ ಅನ್ನು ಹಿಂದಾಗೆ ಹೀಗೆ ಕೆ ದೆಸೆಯಿಂದ ಆ ಅಲ್ಲಿ ಇದನ್ನ ಬರಿಬೇಕು. ನಾಮಪದ ಇವಾಗ ಮಳೆ ಅಂತ ಕೊಟ್ಟಿದ್ರೆ ಮಳೆಯು, ಮಳೆಯನ್ನು, ಮಳೆಯಿಂದ, ಮಳೆಗೆ, ಮಳೆಯ ದೆಸೆಯಿಂದ, ಮಳೆಯ, ಮಳೆಯಲ್ಲಿ ಅಂತ ಬರಿಬೇಕು. ಇವಾಗ ಮತ್ತೆ ರಾಜ ಅಂತ ಕೊಟ್ರೆ ರಾಜನು, ರಾಜನನ್ನು, ರಾಜನಿಂದ, ರಾಜನಿಗೆ, ರಾಜನ ದೆಸೆಯಿಂದ, ರಾಜನ, ರಾಜನಲ್ಲಿ ಅಂತ ಬರಿಬೇಕು. ಧನ್ಯವಾದಗಳು.